बोलो जगद्गुरु मणिवेश्वर महाराज की जय। बोलो जगद्गुरु सिद्धार्थ महाराज की जय। बोलो गुरुनाथ महाराज की जय। सकल साधु संतों की जय। हरे नमः पार्वती ಲಿಂಗವನ್ನು ಕಟ್ಟಿದಂಥವ್ರು ನಮ್ಮ ಮಳವಳ್ಳ ಅವರು ಶಿವ ಸ್ವರೂಪಕ್ಕೆ ಬಂದಾಗ ಈ ತತ್ವ ಯಾಕೆ ಬರುತ್ತೆ ಅಂತ ಹೇಳಿದ್ರೆ, ನೀವು ಮಹಾಕಾಳಿಯನ್ನು ನೋಡಿರಬಹುದು. ಏನು ಮಹಾಕಾಳಿಯ ಒಂದು ಪಾದವನ್ನು ಸದಾಶಿವನ ಮೇಲೆ ಇಡ್ತಾಳೆ, ಕರೆಕ್ಟ್ ಅಲ್ವಾ? ಈ ಸದಾಶಿವನ ಮೇಲೆ ಇಡ್ತಕ್ಕಂಥ ನೋಡಿ, ಎರಡು ಪಾದ ಇದೆಯಲ್ಲ ನೋಡಪ್ಪ, ಇದೇ ಪಾದ ನೋಡಿ, ಒಂದು ಹೆಜ್ಜೆ ಹೇಗಿದೆ ಆ ರೀತಿ ಕಾಣುತ್ತೆ ನೋಡಿ, ಕಾಣಿಸ್ತಿಪ್ಪ? ಹೌದು, ಒಂದೊಂದು ಹೆಜ್ಜೆ ಕಾಣುತ್ತೆ ನೋಡಿ. ಈ ಎರಡು ಹೆಜ್ಜೆನ ಇದನ್ನ ಏನಂತ ಹೇಳಿ ತುಂಬೆ ಅನ್ನೋದು ದೇವಿ ಅಂತ ಸ್ವಲ್ಪ ಪಾಡಿದೆ ನೋಡಿ. ಇವೆರಡನ್ನು ಜೋಡಿಸಿ ನೋಡಿ, ನಿಮಗೆ ದೇವಿಯ ಪಾದ ಕಾಣುತ್ತೆ. ಇದು ಲೆಕ್ಕ. ದೇವಿ ಪರಮಾತ್ಮ ಶಿವನ ಆಗ್ತಾನೆ, ದೇವಿ ಶಿವನ ಮೇಲೆ ನಿಂತಿರ್ತಾಳೆ ಅಂತ. ಈ ತುಂಬೆ ಹೂವು ಖಂಡಿತ. ಪ್ಲಸ್ ಇನ್ನೊಂದು ಏನಂತ ಹೇಳಿದ್ರೆ, ಈ ಇದನ್ನ ಸತ್ತಂತವರ ಒಂದು ಸಮಾಧಿಯ ಮೇಲೆ ಒಂದು ಇದರ ಮೇಲೆ ನಾವು ಇದು ಮಾಡಿದಾಗ ತುಂಬೆ ಗಿಡವನ್ನು ನೆಡೋದು ಒಂದು ಅಡಿಕೆ ಇದೆ. ಯಾಕೆ ಅಂತ ಹೇಳಿದ್ರೆ, ದೇವಿ ಪಾದ ಅಲ್ಲಿ ಎಲ್ಲಿ ಅಂತ. ಗುರುಲಿಂಗ ಜಂಗಮರ ಗುರುವನ ಪಾದ ಇರೋದು ಒಂದು ಲೆಕ್ಕ, ಆದರೆ ತುಂಬೆ ಗಿಡ ಇಟ್ಟು ದೇವಿ ಪಾದನ ಇಟ್ಟು ಮೋಕ್ಷ ಆಗಲಿ ಅಂತ. ಇದು ತುಂಬೆ ಹೂವಿನ ಒಂದು ಮಹತ್ವ. ಈ ತುಂಬೆ ಹೂವನ್ನು ಶಿವನಿಗೆ ಹಾಕಿ ಅಲ್ಲಿಂದ ಒಂದು ಅಪ್ಪನೆ ತಗೊಂಡ್ರೆ ದೇವಿ ನಿಮ್ಗೆ ಅಪ್ಪನೆ ಕೊಡಲು ಅಂತ ಹೇಳಿದ್ರೆ ಕೆಲಸ ಆಯಿತು ಅಂತ. ಈ ತುಂಬೆ ಹೂವಲ್ಲಿ ಅಷ್ಟು ಶಕ್ತಿ ಇರುತ್ತೆ. ಹಾಗಾಗಿ ಈ ಇದನ್ನು ಅಪ್ಪನೆ ತೆಗೆಯೋದ್ರಲ್ಲಿ ಬಹಳ ಕೆಲಸಕ್ಕೆ ಬರುತ್ತೆ ಶಿವನಂತ. ಯಾವ ಹೂವಲ್ಲೂ ಅಪ್ಪನೆ ಆಗಿಲ್ಲ ಅಂದರೆ ತುಂಬೆ ಹೂವಿನಲ್ಲಿ ಬಹಳ ಅಪ್ಪನೆ ಇರುತ್ತೆ. ಹಾಗೆ ಯಾಕೆಂದರೆ ದೇವಿ ಅನುಗ್ರಹ ಕೊಟ್ಟರೆ ಶಿವ ಕೊಡಲ್ಲಪ್ಪ, ದೇವಿ ಕೊಡಬೇಕು. ಬಲ ಅನ್ನೋದು ದೇವಿ, ಸಂಕಲ್ಪ ಸಿದ್ಧಿ ಖಂಡಿತ. ಹಾಗಾಗಿ ಈ ತುಂಬೆ ಹೂವಿನಲ್ಲಿ ಅಷ್ಟು ಮಹತ್ವ ಐತೆ. ಹಾಗೆ बोलो मणिमलेश्वर महाराज की जय। जय नमः पार्वती ನೀವು ಅನುಷ್ಠಾನ ಮಾಡ್ಕೊಂಡಿರ್ತೀರ. ಒಂದ್ಸರಿ ಅಜನ ತಂದು ಒಂದು ವಿಶೇಷ ಕಬಲ್ ದೇಶದಲ್ಲಿ ಪೂಜೆ ಮುಗಿಸಿ ಆಮೇಲೆ ಅಜನ ಅಭಿಷೇಕ ಇಲ್ಲಿಂದ ಅವರೇ ಹೋಗ್ತಾರೆ. ನಮ್ದು ಇಷ್ಟೇ ಕೆಲಸ. ಕ್ಷೇತ್ರ ಆಶೀರ್ವಾದ ಪೂಜೆ ಮಾಡಿದ ನಂತರ ಅಭಿಷೇಕ. ಫಸ್ಟು ಆತ್ಮ ಸಂತೃಪ್ತಿ ಆದಮೇಲೆ ಪರಮಾತ್ಮ ನೋಡ್ಕೋಬೋದು. ಗುರು ಸೇವೆ ಅದು ಸತ್ಯ, ಅದು ಮಾಡಲೇಬೇಕು ನಾವು. ಅದು ಆದರೆ ಅಲ್ಲಿ ಹೋಗೋಕ್ಕಿಂತ ಮುಂಚೆ ನಿಮಗೆಲ್ಲ ಶುದ್ಧಿಯಾಗಿರ್ಬೇಕು. ಅಂಗ, ಲಿಂಗ, ಈ ಮಂಗ, ಈ ಮೂರನ್ನು ಶುದ್ಧಿಯಾಗಿಬಿಟ್ರೆ ಅಲ್ಲಿ ಮಟ್ಟಕ್ಕೆ ನಾವು ಶುದ್ಧಿಯಾಗಿರ್ತಾರೆ. ಇದು ಲೆಕ್ಕ. ಹಾಗಾಗಿ ನಮ್ಮ ಒಂದು ಇದನ್ನು ಮುಗಿಸಿ ಫಸ್ಟು ಅನುಷ್ಠಾನ, ನಂತರ ಪೂಜೆ. ಫಸ್ಟು ಅಜ್ಜ ಕೊಟ್ಟರು ಒಂದು ಲಿಂಗಕ್ಕೆ. ಯಾಕೆಂದರೆ ಇಷ್ಟು ಲಿಂಗ ಪೂಜೆಯಿಂದ ಆತ್ಮಲಿಂಗದಿಂದ ಇಲ್ಲ ಇರಲ್ಲ ಮರದಿ ಹೋಗು ಚಿಕ್ಕಡಪ್ಪ ಇಲ್ಲಮ್ಮ. ಸಿದ್ಧಾರ್ಥ ಮತ್ತೆ ಬಂತಲ್ಲ ಪತ್ರ ಅಲ್ಲಿಂದ ಹಾಕುವಂತ
ಕೊಡ್ಬಾರ್ದು.